ನಂಗೆ ಸಾಕಿರೋ ನನ್ನ ಮಗಳನ್ನ ಮುಳ್ಳಿನ ಹಾದಿ ತಳ್ಳೋದಕ್ಕಾಗತ್ತಾ? ಅವರಿಂದ ನಮ್ಮ ಕಂಪ್ನಿಗೆ ಎಷ್ಟು ಮೋಸ ಆಗಿದೆ ಅಂತ ನಾನು ಇನ್ನೂ ಬರ್ತಿಲ್ಲ. ಅಲ್ಲ ಬಾವ, ಅವರಿಂದ ಏನೋ ನಿಮ್ಮ ಕಂಪ್ನಿಗೆ ಮೋಸ ಆಯ್ತು ಅಂತ ನಮ್ಮ ಮನೆ ಹುಡುಗಿ ಪ್ರೀತಿಗೆ ಮೋಸ ಮಾಡೋಕ್ಕಾಗುತ್ತಾ? ಮನುಷ್ಯನ ಸ್ವಭಾವ ಯಾವಾಗಲೂ ಒಂದೇ ತರ ಇರಬೇಕು. ಅವತ್ತು ಕಾಂಪಿಟೇಷನ್ ದಿನ ನಮಗೆ ಹೀಯಾಳಿಸಿ ಹೋದವರು ಇವತ್ತು ನಯವಾಗಿ ಮಾತಾಡಿಕೊಂಡು ಬೆಣ್ಣೆ ಹಚ್ಚೋದಕ್ಕೆ ಬಂದಿದ್ದಾರೆ. ಅದು ಹಾಗಲ್ಲ ಬಾವ, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕಾಗುತ್ತೆ. ಒಂದೊಂದ್ಸಲ ಜೋರಾಗಿ ಬೀಸೋ ತಂಗಾಳಿ ಕೂಡ ಬಿರುಗಾಳಿಯಾಗಿ ಬದಲಾಗ್ಬಿಡುತ್ತೆ. ಅವರಿಗೆ ಮಗನ ಮೇಲೆ ಅತಿಯಾದ ಪ್ರೀತಿ ಮಮಕಾರ ಇರೋದ್ರಿಂದ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಹಾಗೆ ನಮ್ಮ ಮನೆ ಮಗಳು ಪ್ರೀತಿಗೂ ಕೂಡ ನಾವು ಬೆಲೆ ಕೊಡ್ಬೇಕಲ್ವಾ? ಅವರು ಮರ್ತಿರಬಹುದು, ಆದ್ರೆ ಅವರಿಂದ ಆದ ಅನ್ಯಾಯಗಳನ್ನ ನಾನು ಮರ್ತಿಲ್ಲ. ಎಲ್ಲ ಗೊತ್ತಿದ್ದು ನನ್ನ ಮಗಳನ್ನ ನರಕಕ್ಕೆ ತಳ್ಳೋದಕ್ಕಾಗತ್ತಾ? ಬಾವ, ನಿಮ್ಮ ಪ್ರೊಫೆಷನಲ್ ರೈವಲರಿಗೋಸ್ಕರ 2 ಜೀವಗಳನ್ನ ಬಲಿ ಕೊಡೋದು ಯಾವ ನ್ಯಾಯ ಅಂತ? ಇಷ್ಟಪಡೋ 2 ಜೀವಗಳನ್ನ ದೂರ ಮಾಡಿದ್ರೆ ಅವ್ರ ಮನಸ್ಸು ಕೂಡ ಒಡೆದೋಗೋದಿಲ್ವಾ? ಅಪ್ಪ ಇವತ್ತು ಮನ್ಸುಗಳ ಬಗ್ಗೆ ಮಾತಾಡ್ತಿದಾರ. ನಮ್ಮ ಸಿಂಧು ಇಷ್ಟಪಡದೆ ಯಾರನ್ನ ಮದುವೆ ಆಗಿ ಅವನ ಜೊತೆ ಬಾಳೋದು ಕೂಡ ಒಂದ್ ರೀತಿ ನರಕ ಅಲ್ವಾ ಬಾವ? ನೋಡು, ನೀನು ಅತಿಯಾಗಿ ಮಾತಾಡ್ತಾ ಇದೀಯಾ. ಬಾವ, ಅದು ಅತ್ತೆ ಮಾವ ಏನೋ ಹೇಳಕ್ ಹೊರಟಿದ್ರು, ಅವ್ರ ಅಭಿಪ್ರಾಯನೂ ಕೇಳ್ಬಿಡೋಣ ಮಾವ. ಅಪ್ಪ, ಅವ್ರ ಬಗ್ಗೆ ನಾನು ನಿನಗೆ ಸಪ್ರೇಟ್ ಆಗಿ ಏನು ಹೇಳಬೇಕಾಗಿಲ್ಲ. ಅವ್ರು ಎಂಥವ್ರು ಅಂತ ನನಗಿಂತ ಹೆಚ್ಚಾಗಿ ನಿನಗೆ ಚೆನ್ನಾಗಿ ಗೊತ್ತು. ಪ್ರಸಾದ್, ಸ್ವಲ್ಪ ತಾಳ್ಮೆಯಿಂದ ಇರು. ನೋಡು, ಈ ವಿಷಯದಲ್ಲಿ ಯಾವತ್ತೂ ಆತುರದಿಂದ ತೀರ್ಮಾನ ತಗೋಬಾರ್ದು. ನೀ ಹೇಳಿದ್ದನ್ನು ಕೇಳಿದೆ, ಅಳಿಯಂದ್ರ ಹೇಳಿದ್ದನ್ನು ಕೇಳಿದೆ. ಅಳಿಯಂದ್ರ ಮಾತು ಸ್ವಲ್ಪ ಹೆಚ್ಚು ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ತು. ಅಮ್ಮ, ನಾನು ತಿನ್ನಲ್ಲ ಅಂತ ಗೊತ್ತಿಲ್ವಾ ನಿನಗೆ?